ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಪ್ರೂಫಿನ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಏನು? ದಿ ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್ ಈಸ್ ಎನ್ ಆಡ್ ಇಂಟೀಜರ್. ಸೊ ಫಸ್ಟ್ ನಾನು ಲೆಟ್ ಎನ್ ಬಿ ಎನ್ ಆಡ್ ಇಂಟೀಜರ್. ನೀವು ಯಾವುದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ನಾನೇನಂತ ತಗೊಂಡಿದ್ದೀನಿ, ಎನ್ ಅನ್ನ ಒಂದು ಆಡ್ ಇಂಟೀಜರ್ ಅಂತ ತಗೊಂಡಿದ್ದೀನಿ. ಅವ್ರು ಏನ್ ಹೇಳ್ತಾ ಇರೋದು, ಪ್ರೂವ್ ಮಾಡ್ರಿ ದಿ ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್ ಈಸ್ ಎನ್ ಆಡ್ ಇಂಟೀಜರ್ ಅಂತ. ಅಂದ್ರೆ ಇವಾಗ ಎನ್ ಅನ್ನ ನಾನು ಆಡ್ ಇಂಟೀಜರ್ ಅಂತ ತಗೊಂಡಿದ್ದೀನಿ ಅಲ್ವಾ, ಅವ್ರೇನ್ ಹೇಳ್ತಾ ಇರೋದು ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್ ಈಸ್ ಆಲ್ಸೋ ಎನ್ ಆಡ್ ಇಂಟೀಜರ್ ಅಂತ ನಾನು ಕನ್ಸಿಡರ್ ಮಾಡಿ ಅಂತಂದ್ರೆ ಪ್ರೂವ್ ಮಾಡ್ಬೇಕು. ಅಂದ್ರೆ ಎನ್ ಸ್ಕ್ವೇರ್ ಕೂಡ ಏನಾಗಿರುತ್ತೆ, ಆಡ್ ನಂಬರ್ ಆಗಿರುತ್ತೆ ಅಂತ ನಾನು ಪ್ರೂವ್ ಮಾಡ್ಬೇಕು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ, ಇಲ್ಲಿ ನಾನು ಎನ್ ಅನ್ನ ಒಂದು ಆಡ್ ಇಂಟೀಜರ್ ಅಂತ ತಗೊಂಡಿರೋದ್ರಿಂದ ಎನ್ ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ 1. ಸೊ ಇದು ಜನರಲ್ ಪ್ರೊಸೆಸ್. ಸೊ ಇದು ಜನರಲ್ ಫಾರ್ಮೆಟ್ ಅಂತ ಅಂದ್ರೇನು, ಆಡ್ ನಂಬರ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 2k ಪ್ಲಸ್ 1. ಇಲ್ಲಿ k ಅನ್ನ ಯೂಸ್ ಮಾಡಬೇಕು ಅಂತ ಇಲ್ಲ, ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. 2m ಪ್ಲಸ್ 1, 2n ಪ್ಲಸ್ 1 ಅಂತ ಅಂದ್ರೇನು ನೋಡಿ, 2 ಇಂದ ನೀವು ಯಾವುದೇ ಒಂದು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ k ಮೇ ಬಿ ಎನಿ ವ್ಯಾಲ್ಯೂ, ಎನಿ ಇಂಟೀಜರ್. ಸೊ k ಬಿ ಎನಿ ಇಂಟೀಜರ್ ಅಂದ್ರೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಏನಾದ್ರೂ ಕೂಡ ನೀವು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಈವನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದರ ಮುಂದೆ ಪ್ಲಸ್ 1 ಅನ್ನ ಹಾಕಿದೀವಿ. ಅಂದ್ರೇನು, ಯಾವುದೇ ಈವನ್ ನಂಬರ್ ಆಗಿರ್ಲಿ ಅದ್ರ ಮುಂದೆ ನೀವು ಪ್ಲಸ್ 1 ಅನ್ನ ಆಡ್ ಮಾಡಿದ್ರೆ ಏನಾಗ್ತದ್ದು, ಆಡ್ ನಂಬರ್ ಆಗುತ್ತೆ. ಸೊ ಆಡ್ ನಂಬರ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 2k ಪ್ಲಸ್ 1. ಇದು ನಿಮಗೆ ಗೊತ್ತಿರಬೇಕು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ. ಇಲ್ಲಿ ನೀವು ಯಾವ್ದಾದ್ರು ವೇರಿಯೇಬಲ್ ಯೂಸ್ ಮಾಡಬಹುದು, m ಯೂಸ್ ಮಾಡಬಹುದು, n ಯೂಸ್ ಮಾಡಬಹುದು, ಎನಿಥಿಂಗ್. ಸೊ 2k ಪ್ಲಸ್ 1 ಅವ್ರೇನ್ ಹೇಳ್ತಾ ಇರೋದು, ದಿ ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್. ಸೊ n ವ್ಯಾಲ್ಯೂ ಗೊತ್ತಿದೆ, n ಸ್ಕ್ವೇರ್ ಅನ್ನ ಮಾಡೋಣ. n ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ 2k ಪ್ಲಸ್ 1 ಹೋಲ್ ಸ್ಕ್ವೇರ್ ಇದು ಯಾವ ಫಾರ್ಮೇಟ್ ಅಲ್ಲಿ ಇದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಫಾರ್ಮೇಟ್ ಅಲ್ಲಿ ಇದೆ ಅಲ್ವಾ. ಸೊ ಯಾವ ರೀತಿ ಬರೀತೀರಾ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಈ ಫಾರ್ಮೇಟ್ ಅಲ್ಲಿ ಬರೀತೀರಾ ಅಲ್ವಾ ನೀವು ಇದನ್ನ. ಸೊ ಆ ರೀತಿನೇ ಬರೀತಾ ಹೋಗೋಣ. ಸೊ 2k ಎ ಜಾಗದಲ್ಲಿದೆ, 1 ಏನಿದೆ ಬಿ ಜಾಗದಲ್ಲಿದೆ. ಸೊ ಎ ಸ್ಕ್ವೇರ್ ಅಂತ ಅಂದ್ರೆ 2k ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ವ್ಯಾಲ್ಯೂ ಏನು 2k ಇಂಟು ಬಿ ವ್ಯಾಲ್ಯೂ ಏನು 1 ಪ್ಲಸ್ ಬಿ ಸ್ಕ್ವೇರ್ ಅಂತ ಅಂದ್ರೆ 1 ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, 2 2s are 4, k ಇಂಟು k ಸ್ಕ್ವೇರ್ ಪ್ಲಸ್ 2 2s are 4k ಪ್ಲಸ್ 1 ಸ್ಕ್ವೇರ್ ಅಂತ ಅಂದ್ರೆ ನಾನು 1. ಸೊ ಇವಾಗ ಇವೆರಡರ ಮಧ್ಯೆ ಇರುವಂತಹ ಕಾಮನ್ ಎಲಿಮೆಂಟ್ ಅನ್ನ ಹೊರಗಡೆ ತೆಗಿತೀನಿ. ಸೊ 4 ಅನ್ನ ಹೊರಗಡೆ ತೆಗೆದ್ರೆ ಏನು ಉಳಿತು, k ಸ್ಕ್ವೇರ್ ಪ್ಲಸ್ k ಪ್ಲಸ್ 1. ಸೊ ಇವಾಗ ನೀವು 4 ಅನ್ನ ಈ ಒಂದು ಇಂಟೀಜರ್ಸ್, ಸೊ ಇವಾಗ ನೀವು 4 ಅನ್ನ ಈ ವೇರಿಯೇಬಲ್ಗೆ ಅಂತ ಅಂದ್ರೆ ಈ k ವ್ಯಾಲ್ಯೂ ಏನಾದ್ರು ಆಗಿರ್ಬೋದಲ್ವಾ. ಸೊ 4 ಅನ್ನ ನೀವು ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅದು ಈವನ್ ಆಗುತ್ತಲ್ವಾ. ಸೊ ಅದರ ಜೊತೆಗೆ ಈವನ್ಗೆ ನಾನು ಒಂದನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, ಅದು ಆಡ್ ಆಗ್ಬಿಡುತ್ತೆ. ಸೊ ಇವಾಗ ಏನಾಯ್ತು, n ಸ್ಕ್ವೇರ್ ಈಸ್ ಈಕ್ವಲ್ ಟು ಆಡ್. ಅಂದ್ರೇನು, ಅವ್ರು ಹೇಳಿದ್ರಲ್ಲ ಕಂಡೀಷನ್, ದಿ ಸ್ಕ್ವೇರ್ ಆಫ್ ಎನ್ ಆಡ್ ಇಂಟೀಜರ್ ಈಸ್ ಎನ್ ಆಡ್ ಇಂಟೀಜರ್ ಅಂತ ಪ್ರೂವ್ ಮಾಡ್ರಿ ಅಂತ. ನೋಡಿ ನಾನು ಪ್ರೂವ್ ಮಾಡಿದ್ದೀನಿ. ಸೊ ಏನ್ ಮಾಡಿದ್ವಿ, ಫಸ್ಟ್ 2k ಪ್ಲಸ್ 1. ಸೊ ಇದು ಜನರಲ್ ಫಾರ್ಮೆಟ್ ಆಡ್ ನಂಬರ್ಗೆ. ಸೊ ಎನ್ ಅನ್ನ ನಾನು ಆಡ್ ಇಂಟೀಜರ್ ಅದಕ್ಕೆ ತಗೊಂಡಿರೋದ್ರಿಂದ 2k ಪ್ಲಸ್ 1 ಅಂತ ತಗೊಂಡೆ. n ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, 2k ಪ್ಲಸ್ 1 ಹೋಲ್ ಸ್ಕ್ವೇರ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಇಲ್ಲಿ ಹಾಕಿದಾಗ ಏನಾಗುತ್ತೆ, ನಾನು ಕಾಮನ್ ಎಲಿಮೆಂಟ್ ಅನ್ನ ತಕ್ಕಂತೀನಿ. ಇಲ್ಲಿ 4 ಕಾಮನ್ ಇದೆ. ಸೊ 4 ಅನ್ನ ಹೊರಗಡೆ ತೆಗೆದ್ರೆ k ಸ್ಕ್ವೇರ್ ಉಳಿಯುತ್ತೆ, k ಉಳಿಯುತ್ತೆ. ಸೊ k ವ್ಯಾಲ್ಯೂ ಏನೇ ಆಗಿರಲಿ 4 ಇಂದ ಮಲ್ಟಿಪ್ಲೈ ಮಾಡಿದಾಗ ಈವನ್ ವ್ಯಾಲ್ಯೂ ಆಗುತ್ತೆ. ಸೊ ಆ ಈವನ್ ವ್ಯಾಲ್ಯೂಗೆ 1 ಅನ್ನ ನೀವು ಹೊರಗಡೆಯಿಂದ ಆಡ್ ಮಾಡ್ತಾ ಇದ್ದೀರಾ. ಸೊ 1 ಅನ್ನ ಆಡ್ ಮಾಡಿದ ತಕ್ಷಣ ಅದೇನಾಗಿ ಕನ್ವರ್ಟ್ ಆಗುತ್ತೆ, ಆಡ್ ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದೇನಾದ್ರೂ ಕೂಡ 10 ಆಯ್ತು ಅಂತ ಅನ್ಕೊಳ್ಳಿ. 10 ಗೆ ನೀವು 1 ಅನ್ನ ಆಡ್ ಮಾಡಿದ್ರೆ ಏನಾಯ್ತು, 11 ಈಸ್ ಎನ್ ಆಡ್ ನಂಬರ್. ಸೊ ಈ ರೀತಿ ನಾವು ಪ್ರೂವ್ ಮಾಡಿದೀವಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಸೊ ಈಗ ಎರಡನೇ ಪ್ರಾಬ್ಲಮ್ ಏನ್ ಹೇಳ್ತಾ ಇದ್ದಾರೆ, ಇಫ್ k and l are odd integer then k plus l is an even integer. ಸೊ ಈ ರೀತಿ ನಾವು ಪ್ರೂವ್ ಮಾಡಬೇಕು. ಸೊ ಸಿಂಪಲ್. ಸೊ ಇದನ್ನ ನಾನು ಸಪರೇಟ್ ಸ್ಟೇಟ್ಮೆಂಟ್ ಆಗಿ ತಗೊಂತೀನಿ, ಇದನ್ನ ನಾನು ಸಪರೇಟ್ ಸ್ಟೇಟ್ಮೆಂಟ್ ಆಗಿ ತಗೊಂತೀನಿ, ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಸೊ ಇವಾಗ p ಅಂತ ತಗೊಳ್ಳೋಣ. ಸ್ಟೇಟ್ಮೆಂಟ್ p ಏನ್ ಹೇಳ್ತಾ ಇರೋದು, k and l. ಸೊ k and l are odd, ಸರಿನಾ. ಸೊ ನೆಕ್ಸ್ಟ್ q ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, k ಪ್ಲಸ್ l ಅದನ್ನ ನಾನು ಈವನ್ ಅಂತ ನಾನು ಪ್ರೂವ್ ಮಾಡಬೇಕು,
ಸರಿನಾ? ಸೊ ಇವಾಗ ಆಡ್ ಅಂತ ಇದ್ರೆ ನಾನು ಆಲ್ರೆಡಿ ಹೇಳಿದೀನಿ ಜನರಲ್ ಫಾರ್ಮೆಟ್ ಏನ್ ಬರುತ್ತೆ 2k+1. ಸೊ ಕೆ ಅನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಎಂ ಎನ್ ಏನಾದ್ರೂ ಯೂಸ್ ಮಾಡಬೇಕು. ಇಲ್ಲಿ ನೋಡಿದ್ರೆ ಕೆ ಕೂಡ ಆಡ್ ನಂಬರ್, ಎಲ್ ಕೂಡ ಆಡ್ ನಂಬರ್, ಎರಡು ಆಡ್ ನಂಬರ್ಗಳಿದ್ದಾವೆ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಲೆಟ್ ಕೆ ವಿಲ್ ಬಿ ಈಕ್ವಲ್ ಟು 2m+1. ಕೆ ಜಾಗದಲ್ಲಿ ಎಂ ಬರ್ದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಎಲ್ ವಿಲ್ ಬಿ ಈಕ್ವಲ್ ಟು 2n+1. ಬೈಫರ್ಗೇಟ್ ಆಗಲಿ ಅಂತ ನಾನೇನ್ ಮಾಡ್ತಾ ಇದ್ದೀನಿ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ವೇರ್ m, n ಆರ್ ದಿ ಆಡ್ ನಂಬರ್ಸ್ ಅಥವಾ ಆಡ್ ಇಂಟೀಜರ್ಸ್. ಸರಿನಾ? ಸೊ ಅಲ್ಲಿ ಕೆ ಅಂತ ಇತ್ತಲ್ಲ ಫಸ್ಟ್ ಕ್ವಶನ್ ಅಲ್ಲಿ, ಅದರ ಜಾಗಕ್ಕೆ ನಾನು ಎಂ ಮತ್ತೆ ಇಲ್ಲಿ ಎನ್ ಅಂತ ತಗೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಅವ್ರು ಏನ್ ಹೇಳ್ತಾ ಇರೋದು, ಇಫ್ ಕೆ ಅಂಡ್ ಎಲ್ ಆರ್ ಆಡ್ ಇಂಟೀಜರ್ಸ್, ಆಲ್ರೆಡಿ ಅದು ಆಡ್ ಇಂಟೀಜರ್ ಆಗಿದೆ, ದೆನ್ ಕೆ ಪ್ಲಸ್ ಎಲ್ ಈಸ್ ಈವನ್. ಸೊ ಕೆ ಪ್ಲಸ್ ಎಲ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದು ಈವನ್ ಇದೆಯೋ ಇಲ್ವೋ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಕೆ ಪ್ಲಸ್ ಎಲ್ ಅಂತಂದ್ರೆ ಕೆ ವ್ಯಾಲ್ಯೂ ಇಲ್ಲಿದೆ 2m+1 ಪ್ಲಸ್ ಎಲ್ ವ್ಯಾಲ್ಯೂ ನನ್ನ ಹತ್ರ ಇದೆ ಏನು 2n+1. ಸೊ ಆಡ್ ಮಾಡಿ ಏನಾಗುತ್ತೆ 2m+1 ಪ್ಲಸ್ 2n+1. ಸೊ 2m ಅದೇ ರೀತಿ ಉಳ್ಕೊಳುತ್ತೆ ಪ್ಲಸ್ 2n ಅದೇ ರೀತಿ ಉಳ್ಕೊಳುತ್ತೆ. 1+1 ವಿಲ್ ಬಿ ಈಕ್ವಲ್ ಟು 2. ಸರಿನಾ? ಇದರಲ್ಲಿ ಇರುವಂತಹ ಎಲ್ಲಾ ಕಾಮನ್ ಎಲಿಮೆಂಟ್ ಅನ್ನು ಕೂಡ ನಾನು ಹೊರಗಡೆ ತೆಗಿತೀನಿ. 2 ಅನ್ನು ನಾನು ಹೊರಗಡೆ ತೆಗೆದ್ರೆ m ಪ್ಲಸ್ n ಪ್ಲಸ್ ಏನು ಇಲ್ಲ ಅಂತಂದ್ರೆ 1. ಸೊ ಇದು ಅಷ್ಟು ಕೂಡ ಏನೇ ಆಗಿರ್ಲಿ, ಎಂ ವ್ಯಾಲ್ಯೂ ಏನೇ ಆಗಿರ್ಲಿ, ಎನ್ ವ್ಯಾಲ್ಯೂ ಏನೇ ಆಗಿರ್ಲಿ, ಅದ್ರ ಜೊತೆಗೆ ನೀವು 1 ಅನ್ನು ಕೂಡ ಆಡ್ ಮಾಡಿರ್ಲಿ, ಅವಷ್ಟನ್ನು ಕೂಡ ನೀವು 2 ಇಂದ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ವ್ಯಾಲ್ಯೂ ಈವನ್ ವ್ಯಾಲ್ಯೂ ಆಗುತ್ತೆ. ಇದನ್ನ ನಾವು ಈ ರೀತಿನಾದ್ರೂ ಬರಿಬಹುದು. ಇಲ್ಲ ಅಂತಂದ್ರೆ ಈ ಎಂ ಮತ್ತೆ ಎನ್ ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ ಅನ್ನ ಮಾತ್ರ ತೆಗಿಬಹುದು. 2 ಅನ್ನ ಹೊರಗಡೆ ತೆಗೆದ್ರೆ ಎಂ ಪ್ಲಸ್ ಎನ್ ಮಾತ್ರ ಉಳ್ಕೊಳ್ಳುತ್ತೆ ಪ್ಲಸ್ 2 ಅಲ್ವಾ? ಸೊ ಈ ವ್ಯಾಲ್ಯೂ ಏನೇ ಆಗಿರ್ಲಿ ಇದ್ರ ಜೊತೆ ಮಲ್ಟಿಪ್ಲೈ ಆಗಿದ ತಕ್ಷಣ ಆಸ್ ಯೂಶುವಲ್ ಈವನ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ನೀವು 2 ಆಡ್ ಮಾಡಿದ್ರಿ ಏನು ಈವನ್. ಫಾರ್ ಎಕ್ಸಾಂಪಲ್ ಇವಾಗ 10 ಬಂತು ಅಂತಂದ್ರೆ 10 + 2 ಏನಾಯ್ತು 12. 12 ಇಸ್ ಎನ್ ಈವನ್ ಆಯ್ತು. ಇಲ್ಲ ಅಂತಂದ್ರೆ ಈ ಒಂದು ಫಾರ್ಮೆಟ್ ಅನ್ನೇ ನೋಡ್ತಾ ಹೋದ್ರೆ ಎಂ ವ್ಯಾಲ್ಯೂ ಏನಾದ್ರೂ ಕೂಡ 5 ಇತ್ತು ಅಂತ ಅನ್ಕೊಳ್ಳಿ, ಎನ್ ವ್ಯಾಲ್ಯೂ ಏನಾದ್ರೂ ಕೂಡ 6 ಇತ್ತು ಅಂತ ಅನ್ಕೊಳ್ಳಿ, ಪ್ಲಸ್ ನೀವೇನ್ ಮಾಡ್ತಾ ಇದ್ದೀರಾ 1 ಅನ್ನ ಆಡ್ ಮಾಡ್ತಾ ಇದ್ದೀರಾ. 6 + 1 is 7, 7 + 5 ಅಂತ ಅಂದ್ರೆ ಎಷ್ಟಾಯ್ತು 12. ಸೊ 12 into 2 ಏನಾಯ್ತು 24. ಸೊ 24 is an even ನಂಬರ್. ಸೊ ಈವನ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಈಗ ಮೂರನೇ ಪ್ರಾಬ್ಲಮ್ ಏನ್ ಹೇಳ್ತಾ ಇದೆ, ಇಫ್ ಕೆ ಅಂಡ್ ಎಲ್ ಆರ್ ಆಡ್ ಇಂಟೀಜರ್. ಸೊ ಪ್ರೀವಿಯಸ್ ತರನೇ ಪಿ ವಿಲ್ ಬಿ ಈಕ್ವಲ್ ಟು, ಸೊ ಪಿ ಸ್ಟೇಟ್ಮೆಂಟ್ ಏನು, ಕೆ ಅಂಡ್ ಎಲ್ ಆರ್ ಆಡ್ ಇಂಟೀಜರ್ಸ್ ಆಗಿದ್ರೆ, ನೆಕ್ಸ್ಟ್ ದೆನ್ ಕೆ ಇಂಟು ಎಲ್ ಮಲ್ಟಿಪ್ಲಿಕೇಶನ್ ಇರೋದ್ ಮಧ್ಯದಲ್ಲಿ ಡಾಟ್ ಅಂದ್ರೆ ಕೆ ಇಂಟು ಎಲ್ ಆರ್ ಆಡ್ ಇಂಟೀಜರ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ ಕ್ಯೂ ಸ್ಟೇಟ್ಮೆಂಟ್ ಏನು ನಾನು ಪ್ರೂವ್ ಮಾಡ್ಬೇಕಾಗಿರೋದು, ಕೆ ಇಂಟು ಎಲ್ ವಿಲ್ ಬಿ ಈಕ್ವಲ್ ಟು ಆಡ್. ಸೊ ಆಡ್ ಅಂತ ನಾನು ಪ್ರೂವ್ ಮಾಡಬೇಕು. ಆಸ್ ಯೂಶುವಲ್ ಫಸ್ಟ್ ಕೆ ಗೆ ನಾನೇನಂತ ತಗೊಂತೀನಿ, ಕೆ ಅಂಡ್ ಎಲ್ ಬೋತ್ ಆರ್ ಆಡ್ ಅಲ್ವಾ. ಸೊ ಕೆ ವಿಲ್ ಬಿ ಈಕ್ವಲ್ ಟು 2m+1. ನೆಕ್ಸ್ಟ್ ಎಲ್ ವಿಲ್ ಬಿ ಈಕ್ವಲ್ ಟು 2n+1. ಸರಿನಾ? ಸೊ ಅವ್ರು ಏನ್ ಹೇಳ್ತಾ ಇರೋದು, ಕೆ ಇಂಟು ಎಲ್ ಅಂತಂದ್ರೆ ಮಲ್ಟಿಪ್ಲೈ ಮಾಡಿ, ಕೆ ಇಂಟು ಎಲ್ ವಿಚ್ ವಿಲ್ ಬಿ ಈಕ್ವಲ್ ಟು 2m+1 ಇಂಟು 2n+1. ಸಿಂಪಲ್. ಸೊ ಫಸ್ಟ್ 2m ಅನ್ನ ಇದ್ರೊಳಗಡೆ ಮಲ್ಟಿಪ್ಲೈ ಮಾಡ್ರಿ. 2m ಇಂಟು 2n ಏನಾಗುತ್ತೆ 2 2s are 4 mn ಪ್ಲಸ್ 2m ಇಂಟು 1 ಏನಾಗುತ್ತೆ 2m ಪ್ಲಸ್ ಇವಾಗ 1 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ. 1 ಇಂಟು 2n ಏನಾಗುತ್ತೆ 2n ಪ್ಲಸ್ 1 ಇಂಟು 1 ಏನಾಗುತ್ತೆ 1. ಸರಿನಾ? ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇವಷ್ಟರಲ್ಲೂ ಕಾಮನ್ ಏನಿದೆ, ಈ ಮೂರರಲ್ಲಿ 2 ಕಾಮನ್. ಸೊ 2 ಕಾಮನ್ ಅನ್ನ ಹೊರಗಡೆ ತೆಗೆದ್ರೆ ಏನು ಉಳಿತು, ಇಲ್ಲಿ 4 ಅಲ್ಲಿ 2 ಅನ್ನ ಹೊರಗಡೆ ತೆಗೆದ್ರೆ 2 ಉಳ್ಕೊಳ್ಳುತ್ತೆ 2mn ಪ್ಲಸ್ m ಪ್ಲಸ್ n ಪ್ಲಸ್ 1. ಸೊ ಎಂ ವ್ಯಾಲ್ಯೂ ಏನಾರು ಆಗಿರ್ಲಿ, ಎನ್ ವ್ಯಾಲ್ಯೂ ಏನೇ ಆಗಿರ್ಲಿ, ಸೊ ಅದೇನಾಗಿದ್ರು ಕೂಡ 2 ಜೊತೆ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಈವನ್ ಆಗುತ್ತೆ. ಬಟ್ ಇಲ್ಲಿ 1 ಬಾಕಿ ಇದೆ. ಸೊ ಇದೇನೇ ಈವನ್ ವ್ಯಾಲ್ಯೂ ಬಂದಿದ್ರು ಕೂಡ 1 ಜೊತೆ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಆಡ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ, ಆಡ್ ಇಂಟೀಜರ್ ಆಗಿ. ಸೊ ಇವಾಗ ಏನಾಯ್ತು, ಆಡ್ ಇಂಟೀಜರ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. 4 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಆಗುತ್ತೆ, ವೆರಿ ಈಸಿ, ಸಾಕು. ಸೊ ಈಗ ಲಾಸ್ಟ್ ಪ್ರಾಬ್ಲಮ್ 4ನೇದು ವೆರಿ ಈಸಿ ಪ್ರಾಬ್ಲಮ್. ಸೊ ಈ 4 ಪ್ರಾಬ್ಲಮ್ ಸಾಕು, ಎಕ್ಸ್ಟ್ರಾ ಕಲಿಯುವಂತ ಅವಶ್ಯಕತೆ ಇಲ್ಲ. ಇದನ್ನ ನೋಡ್ಕೊಂಡ್ರೆ ಟೆಕ್ನಿಕ್ ಗೊತ್ತಾಗಿದೆ ಅಲ್ವಾ, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಡೈರೆಕ್ಟ್ ಪ್ರೂಫ್ ಪ್ರಾಬ್ಲಮ್ ಅನ್ನ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಫಾರ್ ಎನಿ 2 ಆಡ್ ಇಂಟೀಜರ್ಸ್, ಯಾವ್ದಾದ್ರು ಕೂಡ 2 ಆಡ್ ಇಂಟೀಜರ್ಸ್ ಗಳನ್ನ ತಗೊಳ್ರಿ. m ಪ್ಲಸ್ ಎನ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ m ಇಸ್ ದ ಫಸ್ಟ್ ಆಡ್ ಇಂಟೀಜರ್, n ಇಸ್ ದ ಸೆಕೆಂಡ್ ಆಡ್ ಇಂಟೀಜರ್. ಸೊ m ಪ್ಲಸ್ ಎನ್ ಏನಾಗಿರ್ಬೇಕು, ಈವನ್ ಆಗಿರ್ಬೇಕು. ಅಂದ್ರೆ ಆ 2 ಆಡ್ ಇಂಟೀಜರ್ ಅನ್ನ ನಾನು ಆಡ್ ಮಾಡಿದ್ರೆ ಈವನ್ ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಆಡ್ ಬರಬೇಕು ಅಂತ ನೀವು ಪ್ರೂವ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಲೆಟ್ m
ವಿಲ್ ಬಿ ಈಕ್ವಲ್ ಟು 2k ಪ್ಲಸ್ 1. ಸೊ ಇದ್ರನ್ನೇ ನಾವು ಸೇಮ್ ಆಗಿ ತಗೊಂಡ್ಬಾರ್ದು ಅಷ್ಟೇ, ಆಡ್ ನಂಬರ್ ಅಲ್ವಾ ಎರಡು ಕೂಡ, n ವಿಲ್ ಬಿ ಈಕ್ವಲ್ ಟು 2l ಪ್ಲಸ್ 1, ಸಿಂಪಲ್ ಅಷ್ಟೇ. ಸೊ ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಡಿಫರೆಂಟ್ ಇರಲಿ ಅಷ್ಟೇ. ಸೊ m ಕೂಡ ಆಡ್ ಇಂಟೀಜರ್, n ಕೂಡ ಆಡ್ ಇಂಟೀಜರ್. ಸೊ ಅದಕ್ಕೆ ಎರಡಕ್ಕೂ ಕೂಡ ನಾವು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅನ್ನ ಬರ್ದಿದ್ದೀವಿ. ಸೊ ಫಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, m ಪ್ಲಸ್ n ಈಸ್ ಈವನ್ ಅಂತ ಮಾಡ್ರಿ ಅಂತ ನೋಡ್ತಾ ಇದ್ದಾರೆ. ಸೊ m ಪ್ಲಸ್ n ವಿಚ್ ವಿಲ್ ಬಿ ಈಕ್ವಲ್ ಟು, m ವ್ಯಾಲ್ಯೂ ಗೊತ್ತಿದೆ 2k ಪ್ಲಸ್ 1 ಪ್ಲಸ್ n ವ್ಯಾಲ್ಯೂ ನನಗೆ ಗೊತ್ತಿದೆ 2l ಪ್ಲಸ್ 1. ಸೊ 2k ಪ್ಲಸ್ 1 ಪ್ಲಸ್ 2l ಪ್ಲಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ 2k ಅದೇ ರೀತಿ ಉಳ್ಕೊಳುತ್ತೆ ಪ್ಲಸ್ 2l ಕೂಡ ಅದೇ ರೀತಿ ಉಳ್ಕೊಳುತ್ತೆ ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ 2. ಸೊ ಇವಾಗ ಕಾಮನ್ ಇರುವಂತ ಎಲಿಮೆಂಟ್ 2 ಅನ್ನ ಹೊರಗಡೆ ತೆಗೆದ್ರೆ k ಪ್ಲಸ್ l ಪ್ಲಸ್ 1. ಸೊ ಇಲ್ಲಿ ಒಳಗಡೆ ಏನೇ ಆಗಿರಲಿ, ಕೆ ವ್ಯಾಲ್ಯೂ ಏನೇ ಆಗಿರಲಿ, ಎಲ್ ವ್ಯಾಲ್ಯೂ ಏನೇ ಆಗಿರಲಿ, ಅವೆರಡನ್ನು ಕೂಡ ಆಡ್ ಮಾಡಿದ ತಕ್ಷಣ 1 ಗೆ ಆಡ್ ಮಾಡಿದ್ರೆ ನಿನಗೆ ಆಡ್ ಇಂಟೀಜರ್ ಬಂದೇ ಬರುತ್ತೆ, ಇಲ್ಲ ಈವನ್ ಬರ್ಬೋದು, ಏನೇ ಬರ್ಬೋದು. ಬಟ್ ನೀವು ಯಾವಾಗ 2 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಇದು ಅಷ್ಟನ್ನು ಕೂಡ ಏನಾಗುತ್ತೆ, ಅದು ಈವನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಈವನ್ ಇಂಟೀಜರ್. ಸೊ ಪ್ರೂವ್ ಮಾಡಿದ್ವ m ಪ್ಲಸ್ n ಇಸ್ ಈವನ್, ಎಸ್. ಸೊ ನೆಕ್ಸ್ಟ್ ಎರಡನೇದಕ್ಕೂ ಏನು, m ಇಂಟು n ಈಸ್ ಆಡ್ ಅಂತ ನಾನು ಪ್ರೂವ್ ಮಾಡಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು m ವ್ಯಾಲ್ಯೂ ನನಗೆ ಗೊತ್ತಿದೆ 2k ಪ್ಲಸ್ 1 ಇಂಟು n ವ್ಯಾಲ್ಯೂ ನನಗೆ ಗೊತ್ತಿದೆ 2l ಪ್ಲಸ್ 1, ಸರಿನಾ. ಸೊ 2 ಇಂಟು, ಸೊ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, 2k ನ ಫಸ್ಟ್ ಒಳಗಡೆ ಮಲ್ಟಿಪ್ಲೈ ಮಾಡಿ, 2k ಇಂಟು 2l ಏನಾಗುತ್ತೆ 2 2 4 kl ಪ್ಲಸ್ 2k ಇಂಟು 1 ಏನಾಗುತ್ತೆ 2k ಪ್ಲಸ್, ಇವಾಗ 1 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ, 1 ಇಂಟು 2l ಏನಾಗುತ್ತೆ 2l ಪ್ಲಸ್ 1 ಇಂಟು 1 ಏನಾಗುತ್ತೆ 1. ಸೊ ಇವಾಗ ಕಾಮನ್ ಎಲಿಮೆಂಟ್ ಯಾವ್ದನ್ನ ತೆಗಿಬಹುದು, 2 ಅನ್ನ ಹೊರಗಡೆ ತೆಗಿಬಹುದು. ಸೊ 2 ಅನ್ನ ಹೊರಗಡೆ ತೆಗೆದ್ರೆ ಇಲ್ಲಿ 2kl ಉಳ್ಕೊಳುತ್ತೆ ಪ್ಲಸ್, ಸೊ ಇಲ್ಲಿಂದ 2 ಅನ್ನ ತೆಗೆದ್ರೆ k ಮಾತ್ರ ಉಳ್ಕೊಂತು, ಇಲ್ಲಿಂದ 2 ತೆಗೆದ್ರೆ l ಮಾತ್ರ ಉಳ್ಕೊಂತು, ಪ್ಲಸ್ 1 ಅದೇ ರೀತಿ ಉಳ್ಕೊಳುತ್ತೆ. ಸೊ ಅದರಿಂದ ನೀವು 2 ಅನ್ನ ಹೊರಗಡೆ ತೆಗಿಯಕ್ಕಾಗಲ್ಲ. ಸೊ ಇವಾಗ ಏನಾಯ್ತು ನೋಡಿ, ಈ ವ್ಯಾಲ್ಯೂ ಏನೇ ಇರಲಿ ಅದು 2 ಜೊತೆ ಮಲ್ಟಿಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಈವನ್ ಆಗುತ್ತೆ. ಬಟ್ ಇಲ್ಲಿ 1 ಬಾಕಿ ಇದೆ, ಆಡ್ ಮಾಡಬೇಕು. ಸೊ ಆ ಈವನ್ ಏನೇ ಆಗಿದ್ರು ಕೂಡ 1 ಅನ್ನ ಆಡ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಡ್ ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ m ಪ್ಲಸ್ n ಈಸ್ ಈವನ್ ಅಂಡ್ m ಇಂಟು n ಈಸ್ ಆಡ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಸೊ ಇಷ್ಟು 4 ಪ್ರಾಬ್ಲಮ್ ಸಾಕು. ಇದ್ರ ಮೇಲೆ ಅಪ್ಲಿಕೇಶನ್ ಕೇಳಿದ್ರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈ ಪ್ರಾಬ್ಲಮ್ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ವೆರಿ ಈಸಿ ಪ್ರಾಬ್ಲಮ್. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಇದ್ದೇ ಇರ್ತೀನಿ ಕ್ಲಾರಿಫೈ ಮಾಡೋದಕ್ಕೆ. ವಿಡಿಯೋ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.